ಎಸ್ಐಟಿ ಈಗ ಅತ್ಯಾಚಾರದ ಆರೋಪಿ ಪ್ರಜ್ವಲ್ರನ್ನ ಅರೆಸ್ಟ್ ಮಾಡೋ ಕೆಲಸ ಮಾಡಿದೆ. ಹಾಗಾದ್ರೆ ತನಿಖೆಯ ಆಯಾಮಗಳು ಯಾವುದು? ಆ ಡೀಟೇಲ್ಸ್ ಅನ್ನ ಈಗ ನೋಡ್ತಾ ಹೋಗೋಣ. ಸೊ ಪ್ರಜ್ವಲ್ ಮುಂದೆ ಎರಡು ಆಪ್ಷನ್ ಅಂತೂ ಇದೆ. ಆ ಎರಡು ಆಪ್ಷನ್ ಏನು ಅಂದ್ರೆ, ಒಂದು ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಪಿಕೊಳ್ಳುವುದು, ಎರಡನೇದು ಈ ಆರೋಪಗಳೆಲ್ಲ ಸುಳ್ಳು, ದುರುದ್ದೇಶಪೂರಿತ ಷಡ್ಯಂತ್ರ ಅಂತ ತನಿಖಾಧಿಕಾರಿಗಳ ಮುಂದೆ ಹೇಳೋದು. ಸೊ ಎರಡರಲ್ಲಿ ಯಾವ ದಾರಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ ಪ್ರಜ್ವಲ್ ರೇವಣ್ಣ ಅನ್ನೋದು ಪ್ರಶ್ನೆ. ಸೊ ಒಂದು ವೇಳೆ ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ ಏನಾದರೂ ಪ್ರಜ್ವಲ್ ರೇವಣ್ಣ ಒಪ್ಪಿಕೊಂಡ್ರೆ ತನಿಖೆಯ ದಿಕ್ಕು ಬದಲಾಗಿ ಬಿಡುತ್ತೆ. ತನಿಖೆಯ ದಿಕ್ಕು ಹೇಗೆ ಬದಲಾಗುತ್ತೆ ಅನ್ನೋದರ ಡೀಟೇಲ್ಸ್ ಕೂಡ ನಾವು ನೋಡ್ತಾ ಹೋಗೋಣ. ಪ್ರಮುಖವಾಗಿ ಒಂದು, ಇಲ್ಲಿ ತನಕ ಏನೇನು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಪೊಲೀಸರು ಅದನ್ನೆಲ್ಲ ಪ್ರಜ್ವಲ್ ರೇವಣ್ಣ ಮುಂದೆ ಇಟ್ಟು ನಂತರ ಅದನ್ನ ಚಾರ್ಜ್ ಶೀಟ್ ಮಾಡುವಂತಹ ಕೆಲಸ ಮಾಡಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಒಂದು ವೇಳೆ ನಾನು ತಪ್ಪೇ ಮಾಡಿಲ್ಲ, ಇದೆಲ್ಲವೂ ಕೂಡ ದುರುದ್ದೇಶ ಪೂರಿತ ಅಂತ ಏನಾದರೂ ಹೇಳಿದ್ರೆ ಸಂತ್ರಸ್ತೆಯರು ದಾಖಲು ಮಾಡಿದಾರಲ್ಲ CRPC ಸೆಕ್ಷನ್ 164 ಅಡಿಯಲ್ಲಿ, ಸೊ ಆ ಹೇಳಿಕೆಗಳನ್ನ ಮುಂದೆ ಇಡೋ ಕೆಲಸವನ್ನು ಮಾಡ್ತಾರೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಎರಡು ಆಪ್ಷನ್ ಅಲ್ಲಿ ಪ್ರಜ್ವಲ್ಲು ಇಲ್ಲಿ ತನಕ ಅಂದ್ರೆ ನಡ್ಕೊಂಡು ಬಂದಿರುವಂತಹ ರೀತಿಯನ್ನು ನೋಡಿದಾಗ ಮತ್ತೆ ಆ 3 ನಿಮಿಷದ ವಿಡಿಯೋವನ್ನ ಬಿಟ್ಟಾಗ ಅವರು ಕಾನೂನು ಸಂಘರ್ಷಕ್ಕೆ, ಕಾನೂನು ಸಮರಕ್ಕೆ ಒಂದು ಮುನ್ನುಡಿ ಬರಿತಾ ಇದ್ದಾರೆ. ನಾನು ತಪ್ಪು ಮಾಡಿಲ್ಲ, ಇದೆಲ್ಲವೂ ಕೂಡ ದುರುದ್ದೇಶ ಪೂರಿತ ಅನ್ನೋ ಹಾದಿಯನ್ನೇ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಅನಿಸ್ತಾ ಇದೆ. ಅಂದ್ರೆ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಅಥವಾ ಯಾವುದೋ ಜ್ಞಾನೋದಯ ಆಗ್ಬಿಟ್ಟು ಅಕಸ್ಮಾತ್ ತಪ್ಪು ಮಾಡಿದೀನಿ ಅಂತ ಒಪ್ಕೊಂಡ್ರೆ ತನಿಖೆಯ ಹಾದಿ ಹೇಗೆ ಸಾಗುತ್ತೆ, ತನಿಖೆಯ ಆಯಾಮಗಳು ಹೇಗೆ ಬದಲಾಗ್ತಾ ಹೋಗುತ್ತೆ, ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಮಾಹಿತಿ ಕೊಡೋದಾದ್ರೆ. ಮಮತಾ, ಸಹಜವಾಗಿ ಯಾವುದೇ ಒಬ್ಬ ಆರೋಪಿಯನ್ನ ಕರೆದುಕೊಂಡು ಬಂದಂತಹ ಸಂದರ್ಭದಲ್ಲಿ ಮೊದಲಿಗೆ ಆತನ ತಪ್ಪಿನ ಅರಿವು ಏನಿರುತ್ತೆ ಅದು ಆತನಿಗೆ ಆಗಿರೋದಿಲ್ಲ. ಯಾಕಂತ ಹೇಳಿದ್ರೆ ಆತ ಇಲ್ಲ ನಾನು ತಪ್ಪು ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಅಧಿಕಾರಿಗಳ ಮುಂದೆ ವಾದವನ್ನು ಮಾಡುವ ಕೆಲಸವನ್ನು ಕೂಡ ಮಾಡ್ತಾರೆ. ಆ ಬಳಿಕ ಅಧಿಕಾರಿಗಳಿಗೆ ಸಿಕ್ಕಂತಹ ಸಾಕ್ಷಿಗಳನ್ನು ಆಧಾರವಾಗಿಟ್ಕೊಂಡು ಪ್ರಶ್ನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಕೊನೆಗೆ ವಿಚಾರಣೆ ವೇಳೆ ಒಪ್ಕೊಳ್ಳೋ ಕೆಲಸಗಳು ಈ ಹಿಂದೆ ಸಾಕಷ್ಟು ಆಗಿದ್ದಾವೆ. ಸದ್ಯ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ತಮ್ಮ ಮೇಲೆ ಬಂದಿರತಕ್ಕಂತಹ ಆರೋಪಗಳನ್ನು ಒಪ್ಕೊಳ್ತಾರಾ ಇಲ್ವಾ ಅನ್ನೋ ಒಂದು ನಡೆ ಏನಿದೆ, ಅದರ ಆಧಾರದ ಮೇಲೆ SIT ಯಾವ ರೀತಿಯಲ್ಲಿ ವಿಚಾರಣೆಯನ್ನು ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಒಂದು ಪಕ್ಷ ಇಲ್ಲ, ನಾನು ಈ ಒಂದು ವಿಡಿಯೋಗೂ ನನಗೆ ಸಂಬಂಧವಿಲ್ಲ, ನಾನು ಯಾವುದೇ ಮಹಿಳೆಯ ಮೇಲೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರವನ್ನು ನಡೆಸೇ ಇಲ್ಲ ಅಂತಂದಂತಹ ಪಕ್ಷದಲ್ಲಿ ಹಾಗಾದರೆ ನಿಮ್ಮ ಮೇಲೆ ಯಾಕೆ ಸುಮ್ಮನೆ ಈ ಮಹಿಳೆಯರು ಬಂದು ದೂರನ್ನು ಕೊಟ್ಟರು, ಯಾಕೆ ಈ ಮಹಿಳೆಯರು ತಮ್ಮ ಮೇಲೆ ನ್ಯಾಯಾಧೀಶರ ಮುಂದೆ 164 ಹೇಳಿಕೆಯನ್ನು ದಾಖಲು ಮಾಡಿದ್ರು, ಅದಕ್ಕೆ ಬೇಕಾದಂತಹ ಪೂರಕ ಸಾಕ್ಷಿಗಳಿದ್ದಾವೆ, ಮತ್ತು ತಾವು ಯಾಕೆ ತಮ್ಮ ಮೊಬೈಲನ್ನು ಇನ್ನೂ ಕೂಡ ಒರಿಜಿನಲ್ ಮೊಬೈಲ್ ಕಳೆದೋಯ್ತು ಅನ್ನೋ ನಿಟ್ಟಿನಲ್ಲಿ ಹೇಳಿದ್ದೀರಿ, ಅದಾದ ಬಳಿಕ ಬಳಸಿದಂತಹ ಮೊಬೈಲ್ ಎಲ್ಲಿದೆ, ಈ ನಿಟ್ಟಿನಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಕೇಳೋದಕ್ಕೆ ಸಿದ್ಧತೆಗಳನ್ನು ಮಾಡಿಟ್ಕೊಂಡಿದ್ದಾರೆ. ಇನ್ ಕೇಸ್ ಇಲ್ಲ ನಾನೇ ಮಾಡಿದೆ ಅಂತ ಹೇಳಿದಂತಹ ಪಕ್ಷದಲ್ಲಿ ಅಲ್ಲಿಗೆ ಹೌದು ಮ್ಯಾಚ್ ಆಗ್ತಿದೆ ಅನ್ನೋ ನಿಟ್ಟಿನಲ್ಲಿ ಸ್ಪಾಟ್ ಮಾರ್ಜರ್ ಪ್ರಕ್ರಿಯೆಯನ್ನು ನಡೆಸ್ತಾರೆ. ಮತ್ತು ಅದ್ರ ಜೊತೆಗೆ ಈಗ SIT ಕಲೆ ಹಾಕ್ಕೊಂಡಿರ್ತಕ್ಕಂಥ ಸಾಕ್ಷಿಗಳೇನಿದೆ ಅದನ್ನು ಪೂರಕವಾಗಿ ಇವ್ರ ಹೇಳಿಕೆ ಏನಿದೆ ಅದನ್ನು ಪರಿಗಣನೆಗೆ ಇಟ್ಟುಕೊಂಡು ಇವ್ರನ್ನ ಮೆಡಿಕಲ್ ಟೆಸ್ಟ್ಗೆ ಒಳಪಡಿಸುವ ಕೆಲಸವನ್ನು ಕೂಡ ಮಾಡ್ತಾರೆ. ಅಂದರೆ ಈತ ಲೈಂಗಿಕವಾಗಿ ಸಮರ್ಥನಿದ್ದಾನ ಅನ್ನೋ ನಿಟ್ಟಿನಲ್ಲಿ ಪುರುಷತ್ವ ಪರೀಕ್ಷೆಯನ್ನು ಕೂಡ ಮುಂದೆ ಕಸ್ಟಡಿಗೆ ಪಡೆದುಕೊಂಡಂತಹ ಬಳಿಕ ನಡೆಸಲಿದ್ದಾರೆ. ಹೀಗೆ ಅದರ ಜೊತೆಗೆ ಧ್ವನಿ ಪರೀಕ್ಷೆ ಇರ್ಬೋದು, ಪುರುಷತ್ವ ಪರೀಕ್ಷೆ ಇರ್ಬೋದು, ಇವೆಲ್ಲವನ್ನು ಕೂಡ ಮಾಡಿಟ್ಟುಕೊಂಡು ತನಿಖಾ ಕಾಲಘಟ್ಟದಲ್ಲಿ ಮುಂದೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವ ಸಂದರ್ಭದಲ್ಲಿ ಆರೋಪಿತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಆತ ತಪ್ಪೊಪ್ಪಿಕೊಳ್ಳಿ ಅಥವಾ ಒಪ್ಪಿಕೊಳ್ಳದೇ ಇರಲಿ, ಇಂತಹ ಸಂದರ್ಭದಲ್ಲಿ ಈ SITಗೆ ಸಿಕ್ಕಂತಹ ಸಾಕ್ಷಿಗಳನ್ನು ಆಧಾರವಾಗಿಟ್ಕೊಂಡು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಮುಂದೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡೋದಕ್ಕೆ ಯಾವೆಲ್ಲ ಸಾಕ್ಷಿಗಳನ್ನು ಸಂಗ್ರಹ ಮಾಡಬೇಕು ಆ ಕೆಲಸವನ್ನು SIT ಇಂದಿನಿಂದ ನಿರತವಾಗಿ ಮಾಡಲಿದೆ. ಈ ಹಿಂದೆ ಕೂಡ ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕೊಂಡಿತ್ತು. ಇದೀಗ ಆರೋಪಿತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಸಿಕ್ಕಂತಹ ಹಿನ್ನೆಲೆಯಲ್ಲಿ ಮುಂದೆ ಇನ್ನಷ್ಟು ಸಾಕ್ಷಿಗಳನ್ನು ಸಂಗ್ರಹ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಿದೆ. ಈ ಹಂತದಲ್ಲಿ ನರಸಿಂಹಮೂರ್ತಿ, CRPC 164 ಅಡಿಯಲ್ಲಿ ಸಂತ್ರಸ್ತೆಯರು ಕೊಟ್ಟಿರುವಂತಹ ಹೇಳಿಕೆ ಎಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ ಮತ್ತು ತನಿಖೆಗೆ ಇನ್ನಷ್ಟು ವೇಗವನ್ನು ಹೇಗೆ ಕೊಡುತ್ತೆ ಅಂತ ಅದನ್ನು ಹೇಗೆ ನೋಡ್ಬೇಕು ನಾವು? ಮಮತಾ, ಯಾವುದಾದ್ರೂ ಅತ್ಯಾಚಾರ ಪ್ರಕರಣಗಳಲ್ಲಿ ಸಂತ್ರಸ್ತೆಯರು ನ್ಯಾಯಾಧೀಶರ ಮುಂದೆ ಕೊಟ್ಟಂತಹ ಹೇಳಿಕೆ, CRPC 164 ಅಡಿ ಕೊಟ್ಟಂತಹ ಹೇಳಿಕೆ ಏನಿದೆ ಇದು ತುಂಬ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಅದಕ್ಕೂ ಮೊದಲು ಪೊಲೀಸರ ಮುಂದೆ ಇದೇ ಸಂತ್ರಸ್ತೆಯರು CRPC 161 ಅಡಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅಂದರೆ
ಪೊಲೀಸರ ಮುಂದೆ ಕೊಟ್ಟಂತಹ ಹೇಳಿಕೆಗಳು ಮುಂದೆ ನ್ಯಾಯಾಧೀಶರ ಬಳಿ ಹೋದಂತಹ ಸಂದರ್ಭದಲ್ಲಿ ಅಥವಾ ಮುಂದೆ ಟ್ರಯಲ್ಗೆ ಹೋದಂತಹ ಸಂದರ್ಭದಲ್ಲಿ ಉಲ್ಟಾ ಹೊಡೆಯಬಹುದು. ಯಾಕಂತ ಹೇಳಿದ್ರೆ ಇಲ್ಲ, ನಾನು ಆ ರೀತಿ ಹೇಳಿರಲಿಲ್ಲ, ಪೊಲೀಸರು ಬಲವಂತವಾಗಿ ಹೆದರಿಸಿ ಬೆದರಿಸಿ ನನ್ನಿಂದ ಈ ರೀತಿಯಾದಂತಹ ಹೇಳಿಕೆಯನ್ನು ಪಡೆದುಕೊಂಡ್ರು ಅನ್ನೋ ಒಂದು ಇದು ಬರಬಾರ್ದು. ಈ ರೀತಿಯಾದಂತಹ ಪ್ರಕರಣಗಳು ಸಾಕಷ್ಟು ಆಗಿರುತ್ತೆ. ಹೀಗಾಗಿ ನ್ಯಾಯಾಧೀಶರ ಮುಂದೆಯೇ 164 ಹೇಳಿಕೆಯನ್ನು ಕೊಡಿಸ್ತಾರೆ. ಕಾರಣ ಇಷ್ಟೇ, ಮುಂದೆ ಸಂತ್ರಸ್ತೆಯರು ಯಾರು ಕೂಡ ತಮ್ಮ ಹೇಳಿಕೆಯನ್ನು ಬದಲಾಯಿಸಬಾರ್ದು ಅನ್ನೋ ಕಾರಣಕ್ಕೆ ಕೊಡಿಸಿರ್ತಾರೆ. ಅತ್ಯಾಚಾರ ಪ್ರಕರಣಗಳಲ್ಲಿ ಇದೀಗ ಸಂತ್ರಸ್ತೆಯರು ಕೊಟ್ಟಂತಹ ಹೇಳಿಕೆ ಏನಿದೆ ಇದು ತುಂಬ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಮುಂದೆ ಟ್ರಯಲಲ್ಲಾಗಿರ್ಬೋದು, ಮುಂದೆ ಕೋರ್ಟ್ನಲ್ಲಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ. ಹೀಗಾಗಿ ಈ ಹೇಳಿಕೆಯನ್ನು ಆಧಾರವಾಗಿಟ್ಕೊಂಡು ವಿಚಾರಣೆಯನ್ನು ನಡೆಸ್ತಾರೆ. ವಿಚಾರಣೆ ನಡೆಸಿ ಒಂದಷ್ಟು ಸಾಕ್ಷಿಗಳನ್ನು ಕಲೆ ಹಾಕ್ಕೊಳ್ತಾರೆ. ಅತ್ಯಾಚಾರ ನಡೆದಿದೆ ಅನ್ನೋದಕ್ಕೆ ಬೇಕಾದಂತಹ ಪೂರಕ ಸಾಕ್ಷಿಗಳನ್ನು ಕಲೆ ಹಾಕಿ ಮುಂದೆ ಕೋರ್ಟ್ಗೆ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಕೆ ಮಾಡ್ತಾರೆ. ಮಮತಾ. ರೈಟ್ ನರಸಿಂಹಮೂರ್ತಿ, ಹಾಗೆ ಹೋಲ್ಡ್ ಮಾಡಿ, ಮತ್ತೆ ವಾಪಸ್ ಬರ್ತೀನಿ. ಸದ್ಯಕ್ಕಂತೂ CRPC 164 ಸ್ಟೇಟ್ಮೆಂಟ್ನಲ್ಲೂ ಕೂಡ ಸಂತ್ರಸ್ತೆಯರು ಹೇಳಿಕೆಯನ್ನು ದಾಖಲು ಮಾಡಿರೋದ್ರಿಂದ ಒಂದು ವೇಳೆ ಈತ ನಾನು ತಪ್ಪೇ ಮಾಡಿಲ್ಲ ಅಂತ ಹೇಳಿದ್ರೆ ಆ ಹೇಳಿಕೆಗಳನ್ನು ಆಧರಿಸಿ ತನಿಖೆ ಸಾಗತ್ತೆ. ಒಂದು ವೇಳೆ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡ್ರೆ ಇಡೀ ತನಿಖೆಯ ದಿಕ್ಕು ಬದಲಾಗತ್ತೆ. ಸೊ ಪ್ರಜ್ವಲ್ ಆಯ್ಕೆ ಯಾವುದು ಅನ್ನೋ ಪ್ರಶ್ನೆ ಇದೆ. ಬಟ್ ಈ ಹಿಂದೆ ಅವ್ರು ಮಾಡಿರೋ ವಿಡಿಯೋವನ್ನು ನೋಡಿದ್ರೆ ಅವ್ರು ಕಾನೂನು ಸಮರಕ್ಕೆ ಮುನ್ನುಡಿ ಬರೀತಾ ಇರೋದು ಸ್ಪಷ್ಟ ಆಗ್ತಾ ಇದೆ.